ಓಕೆ, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಮಾತಾಡ್ತಿರೋದು ಕಿಚ್ಚ ಸುದೀಪ್ ಸರ್ ಅವ್ರ ಬಗ್ಗೆ. ನಿನಗೆ ಗೊತ್ತಿರ್ಬೋದು, ಅವ್ರ ನ್ಯೂ ಫಿಲಮ್ ಮ್ಯಾಕ್ಸ್ ಲಾಂಚ್ ಆಗ್ತಿದೆ ಅಂತ. ಇದೇ ಫಿಲಮ್ನ ಪ್ರಮೋಷನ್ ಟೈಮಲ್ಲಿ ರಿಪೋರ್ಟರ್ ಅವರಿಗೆ ಇದು ಕನ್ನಡ ಮೂವಿ, ನೀವು ಕನ್ನಡ ಟೈಟಲ್ ಇಟ್ಕೊಂಡೆ ಎಷ್ಟೊಂದು ಹಿಟ್ ಮೂವಿ ಕೊಟ್ಟಿದ್ದೀರಾ, ಈಗ ಇಂಗ್ಲಿಷ್ ಟೈಟಲ್ ಬೇಕಾ? ಇದಕ್ಕೆ ಕಿಚ್ಚ ಸರ್ ಒಂದು ಸ್ಯಾವೇಜ್ ರಿಪ್ಲೈ ಕೊಡ್ತಾರೆ. ಅಲ್ಲೇ ಇದ್ದ ಮೈಕ್ನ ನೋಡಿ ಹೇಳಿದ್ರು, ಈ ಮೈಕ್ ಮೇಲೆ ನಿಮ್ಮ ನ್ಯೂಸ್ನ ನೇಮ್ ಇಂಗ್ಲೀಷಲ್ಲಿ ಏನಕ್ಕಿದೆ? ನಿಮ್ ನೋಡ್ತಿರೋದು ಕನ್ನಡದವ್ರು ತಾನೆ. ಕರ್ನಾಟಕದಲ್ಲಿ ಎಷ್ಟೊಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದೆ, ಅದಕ್ಕೆಲ್ಲ ಹೋಗ್ತಿರೋದು ಕನ್ನಡಿಗರೇ. ಅದರಲ್ಲಿ ಏನ್ ತಪ್ಪಿದೆ? ಬಿಟ್ಬಿಡಿ. ನೀವು ಆಪಲ್ ನ ಕನ್ನಡದಲ್ಲಿ ಏನಂತೀರಾ? ಈ ತರ ಸರಿಯಾಗಿ ಸ್ಯಾವೇಜ್ ರಿಪ್ಲೈ ಕೊಟ್ಟು ರಿಪೋರ್ಟರ್ನ ಬಾಯಿ ಮುಚ್ಚಿಸ್ಬಿಟ್ರು. ಸ್ಟಾಪ್. ಮ್ಯಾಕ್ಸ್ ಮೂವಿ ಹೇಗಿತ್ತು ಅಂತ ಕಮೆಂಟ್ ಮಾಡ್ಬಿಟ್ಟು. ಇವತ್ತು ನಾನು ಮಾತಾಡ್ತಿರೋದು ವಿರಾಟ್ ಕೊಹ್ಲಿ ಬಗ್ಗೆ. ಆಸ್ಟ್ರೇಲಿಯನ್ ಕ್ರೌಡ್ ವಿರಾಟ್ ಕೊಹ್ಲಿಗೆ ಹೇಟ್ ಸ್ಪೀಚಸ್ ಅಂಡ್ ಬೂ ಮಾಡ್ತಿದ್ರು. ಅಂಡ್ ವಿರಾಟ್ ಕೊಹ್ಲಿ ಗುರು ಸುಮ್ನೆ ಬಿಡ್ತಾನ ಅಯ್ಯಪ್ಪ? ಅವರು ರಿಪ್ಲೈ ಕೊಟ್ರು. ಎಸ್ ಗೈಸ್, ನಿಮ್ಗೆ ಗೊತ್ತಿರೋ ಹಾಗೆ ಆಸ್ಟ್ರೇಲಿಯಾದಲ್ಲಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾದ 4th ಟೆಸ್ಟ್ ಮ್ಯಾಚ್ ನಡೀತಾ ಇದೆ. ಒನ್ ಟೈಮ್ ಅಲ್ಲಿ ವಿರಾಟ್ ಕೊಹ್ಲಿ ಬೌಂಡ್ರಿ ಲೈನ್ ಹತ್ರ ಫೀಲ್ಡಿಂಗ್ ಮಾಡುವಾಗ ಆಗ ಆಸ್ಟ್ರೇಲಿಯನ್ ಫ್ಯಾನ್ಸ್ ಅವ್ರ ಅಗೇನ್ಸ್ಟ್ ಹೇಟ್ ಚಾನ್ಸ್ ಮಾಡ್ತಾರೆ. ವಿರಾಟ್ ಕೊಹ್ಲಿನ ಅವ್ರಿಗೆಲ್ಲ ಹೊರ್ಸ್ತಿದ್ರು, ಇನ್ನು ಜೋರಾಗಿ ಕಿರ್ಚಿ ಅಂತ. ನೀವು ಈ ಕ್ಲಿಪ್ ನೋಡಿ. ವಿರಾಟ್ ಬ್ಯಾಟಿಂಗ್ ಮಾಡ್ಬಿಟ್ಟು ಪವೇಲಿಯನ್ ಕಡೆ ಬರುವಾಗ ಆಸ್ಟ್ರೇಲಿಯನ್ ಫ್ಯಾನ್ಸ್ ಅವ್ರಿಗೆ ಬೂ ಮಾಡ್ತಾರೆ ಅಂಡ್ ಹೇಟ್ ಸ್ಪೀಚಸ್ ಕೊಡ್ತಾರೆ. ಸೊ ವಿರಾಟ್ ಕೊಹ್ಲಿ ಹೇಗೆ ರೆಸ್ಪಾನ್ಸ್ ಕೊಟ್ರು ನೀವೇ ನೋಡಿ. ಇದೆಲ್ಲ ನೋಡಾದ್ಮೇಲೆ ಆಸ್ಟ್ರೇಲಿಯನ್ಸ್ಗೆ ಒಂದ್ ಹೇಳಕ್ ಇಷ್ಟಪಡ್ತೀನಿ, ಅಪ್ಪನ್ಗೆ ಈ ತರ ಎಲ್ಲ ಮಾಡಬಾರ್ದು, ರೆಸ್ಪೆಕ್ಟ್ ಕೊಡ್ಬೇಕು. ಸೊ ಕಿತ್ತಾಡಿ ಕಿರಣ್ ಡಿ.ವಿ ಇನ್ ಕನ್ನಡ ಅವ್ರ ಬಗ್ಗೆ ಮಾತಾಡಿದ್ರು. ಎಸ್ ಗೈಸ್, ನಿಮ್ಗೆಲ್ಲ ಗೊತ್ತು, ತುಂಬಾ ಟೈಮ್ ಇಂದ ಇವ್ರ ಮಧ್ಯೆ ಕಾಂಟ್ರವರ್ಸಿ ನಡೀತಾನೆ ಇದೆ. ಬೇಸಿಕಲಿ ಇವತ್ತಿನ ವಿಡಿಯೋ ಅಲ್ಲಿ ಕಿತ್ತಾಡಿ ಕಿರಣ್ ಅಂಡ್ ಡಿ.ವಿ ಅವ್ರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಕ್ಲಾರಿಟಿ ಕೊಟ್ರು ಅಂಡ್ ಸಬ್ಸ್ಕ್ರೈಬರ್ ಫೈಟ್ ಬಗ್ಗೆನೂ ಮಾತಾಡಿದ್ರು. ಮತ್ತೆ ಗ್ಯಾಮ್ಲಿಂಗ್ ಆಪ್ ಕಾಂಟ್ರವರ್ಸಿ ಬಗ್ಗೆ ಏನ್ ಹೇಳಿದ್ರು ನೀವೇನ್ ಹೇಳಿ. ಹಾಯ್ ಸರ್, ನಿಮ್ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ ಅಂತ ಹೇಳ್ತೀರಾ, ಹಂಗೆ ನನಗೂ ಅಷ್ಟೇ ಬ್ರೋ, ನಿಮ್ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ. ನಮ್ಮಿಬ್ಬರಲ್ಲಿ ಒಂದ್ ಸಣ್ಣದಾಗ ಒಂದ್ ಪ್ರಾಬ್ಲಮ್ ಆಯ್ತು. ಈ ಪ್ರಾಬ್ಲಮ್ ಯಾಕಾಯ್ತು ಅಂತ ಹೇಳೋದಾದ್ರೆ, ಒಂದು ಮಿಸ್ಕಮ್ಯುನಿಕೇಶನ್, ಎರಡನೇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನಮ್ ಸಬ್ಸ್ಕ್ರೈಬರ್ಸ್ಗೂ ನಿಮ್ ಸಬ್ಸ್ಕ್ರೈಬರ್ಸ್ಗೂ ಕಮೆಂಟ್ ಗಳಲ್ಲಿ ನೋಡ್ತಾ ಇದೀನಿ, ಅಲ್ಲಿಂದ ಇಲ್ಲಿಗೆ ಬೈಯೋದು, ಇಲ್ಲಿಂದ ಅಲ್ಲಿಗೆ ಬರೋದು, ಆ ಲೆವೆಲ್ ಹೋಗ್ಬಿಟ್ಟಿದೆ. ಇಷ್ಟು ದಿನ ಬೆಟ್ಟಿಂಗ್ ಅನ್ನೋ ಒಂದು ಟಾಕ್ಸಿಸಿಟಿ ಇತ್ತು, ಸೊ ಅದ್ರ ಬಗ್ಗೆ ಯಾರು ಮಾತಾಡ್ಲಿಲ್ಲ ಅಂತ ನಾನು ಅದು ಜನರಿಕ್ ಆಗಿ ಹೇಳಿರೋದೇ ಬಿಟ್ಟು ನಿಮಗೆ ಅಂತ ಹೇಳಿದ್ದಲ್ಲ. ನಾನ್ ಬೆಟ್ಟಿಂಗ್ ಅನ್ನೋದನ್ನ ಬಳಸ್ಕೊಬೇಕು ಅಥವಾ ಇನ್ನೊಬ್ಬರ ಮೇಲೆ ಅದನ್ನ ಅಸ್ತ್ರವಾಗಿ ಬಿಡಬೇಕು ಅನ್ನೋ ತಾಟ ನಂದಲ್ಲ. ನಂದೇನು ಜನಗಳನ್ನ ಇದ್ರ ಮುಖಾಂತರ ಒಂದು ಅವೇರ್ನೆಸ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ನಾನು ಡೈರೆಕ್ಟ್ ಆಗಿ ಸರ್ಕಾರದ ವಿರುದ್ಧ ಆ ಬ್ಯಾನರ್ ಅನ್ನ ಹಿಡಿದಿದ್ದೆ. ರೀಲ್ ಕಟ್ ಆಗಿ ತುಂಬಾ ಬಜರ್ ಆಗಿದ್ದು ಇವ್ಯಾವೂ ಕೂಡ ನನಗೆ ಗೊತ್ತಿಲ್ಲ.